ರಾಯರು ಯಾರ ಜೀವನದಲ್ಲಿ ಯಾವಾಗ ಹೇಗೆ ಪ್ರವೇಶ ಮಾಡ್ತಾರೆ, ಯಾರಿಗೆ ಯಾವ ರೀತಿ ವರ ನೀಡ್ತಾರೆ, ಯಾರ ಕೈ ಯಾವಾಗ ಹಿಡಿತಾರೆ ಅಂತ ಹೇಳಕ್ಕೆ ಬರಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಅವನು ಹೋಟೆಲ್ ಬಿಸ್ನೆಸ್ಸನ್ನು ಮಾಡ್ತಿರ್ತಾನೆ. ಅವನ ಹತ್ತಿರ ಬೇಕಾದಷ್ಟು ಆಸ್ತಿ ಅಂತಸ್ತು ಎಲ್ಲ ಇರುತ್ತೆ. ಆದರೆ ಅವನು ತನ್ನ ಕರ್ತವ್ಯನ ಮಾತ್ರ ನಿಷ್ಠೆಯಿಂದ ಮಾಡ್ತಾ ಇರ್ತಾನೆ. ಅವರಿಗೆ 3 ಜನ ಮಕ್ಕಳಿರ್ತಾರೆ. 2 ಗಂಡು ಮಕ್ಕಳು ಹಾಗೆ 1 ಹೆಣ್ಮಗಳಿರ್ತಾರೆ. ಅವರಿಗೆ ಎಲ್ಲ ಆಸ್ತಿ ಅಂತಸ್ತಿದ್ರೂ ಕೂಡ ತನ್ನ ಮಗಳ ಮದುವೆಯ ಚಿಂತೆ ಅವನಿಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ಎಷ್ಟೇ ಗಂಡು ನೋಡಿದರೂ ಕೂಡ ಅವನ ಮಗಳಿಗೆ ಮದುವೆನೇ ಆಗ್ತಾ ಇರಲಿಲ್ಲ. ಹೀಗಾಗಿ ಅವನ ಸಂಪೂರ್ಣ ನೆಮ್ಮದಿ ಹಾಳಾಗಿರುತ್ತೆ. ಅವನು ರಾಯರ ಭಕ್ತನಾಗಿರ್ತಾನೆ. ಪ್ರತಿ ವರ್ಷ ಕೂಡ ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡ್ತಾ ಇರ್ತಾನೆ. ಮಗಳು ದೊಡ್ಡವಳಾಗಿ ಮದುವೆ ವಯಸ್ಸಿಗೆ ಬರ್ತಾಳೆ. ಪ್ರತಿದಿನ ಒಬ್ಬಳು ಗಂಡು ಅವಳನ್ನು ನೋಡಕ್ಕೆ ಬರ್ತಿರ್ತಾರೆ. ಆದರೂ ಕೂಡ ಅವರಿಗೆ ಮದುವೆ ಕಂಕಣ ಭಾಗ್ಯ ಅವಳಿಗೆ ಕೂಡಿ ಬರ್ತಾ ಇರಲಿಲ್ಲ. ಹೀಗಾಗಿ ಅವನು ತುಂಬ ಬೇಸರದಿಂದ ಮಂತ್ರಾಲಯಕ್ಕೆ ರಾಯರ ದರ್ಶನ ಪಡೆದುಕೊಂಡು ಬರಬೇಕಂತ ಒಂದು ದಿನ ಮಂತ್ರಾಲಯಕ್ಕೆ ಹೋಗ್ತಾರೆ. ಅವರು ಮಂತ್ರಾಲಯಕ್ಕೆ ಹೋಗಿ ತುಂಗಾ ನದಿಯಲ್ಲಿ ಎಲ್ಲರಂತೆ ಹೋಗಿ ಸ್ನಾನ ಮಾಡಿ ಭಕ್ತಿಯಿಂದ ಬೃಂದಾವನದಲ್ಲಿ ಸೇವೆಯನ್ನು ಮಾಡ್ತಾರೆ. ಹೀಗೆ ಕೆಲವು ದಿವಸಗಳು ಕಳೆದ ನಂತರ ಅವರು ಒಂದು ದಿವಸ ಮತ್ತೆ ಸೂರ್ಯೋದಯದ ಮೊದಲು ತುಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬರುವಾಗ ಅವರಿಗೆ ಒಬ್ಬ ಯತಿಗಳು ಕಾಣಿಸ್ಕೊಳ್ತಾರೆ. ಆ ಯತಿಗಳು ಅವರಿಗೆ ಹೇಳ್ತಾರೆ, ನೀನು ನಾಳೆ ಬೆಳಗ್ಗೆ ಇಲ್ಲಿಂದ ಕೂಡಲೇ ನಿನ್ನ ಊರಿಗೆ ಹೊರಡು. ನಿನ್ನ ಮಗಳಿಗೆ ಇನ್ನು ಕೆಲವೇ ದಿವಸಗಳಲ್ಲಿ ಒಳ್ಳೆಯ ವರ ಸಿಗುತ್ತಾನೆ. ಆ ವರನಿಗೆ ನಿನ್ನ ಮಗಳನ್ನು ಮದುವೆ ಮಾಡಿಕೊಡು, ಅವಳ ಜೀವನ ಸುಖವಾಗಿರುತ್ತದೆ ಎಂದು ಆತನಿಗೆ ಹೇಳಿ ಹೋಗ್ತಾರೆ. ಆತ ಇವರು ಬಹುಶಃ ಈ ಮಠದ ಪೀಠಾಧಿಪತಿಗಳು ಇರಬಹುದೆಂದು ಅಂದ್ಕೊಳ್ತಾನೆ. ಆದರೆ ಅವರೇ ರಾಘವೇಂದ್ರ ರಾಯರು ಎಂದು ಈತನಿಗೆ ಕಲ್ಪನೆಯೂ ಕೂಡ ಬರಲಿಲ್ಲ. ಆ ಬಗ್ಗೆ ಅವರು ಭಾವನೆಯನ್ನು ಕೂಡ ಮಾಡಲಿಲ್ಲ. ಯಾಕಂದರೆ ವೃಂದಾವಸ್ಥರಾಗಿ ರಾಯರು ಈಗಾಗಲೇ 300 ವರ್ಷ ಆಗಿರುವಾಗ ಅವನಿಗೆ ಈ ರೀತಿ ಭಾವನೆ ಕೂಡ ಹೇಗೆ ಬರುತ್ತದೆ. ಆತ ಅವರು ಹೇಳಿದಂತೆಯೇ ಹೊರಡಲು ಸಿದ್ಧನಾಗ್ತಾನೆ. ತನಗೆ ಬೆಳಗ್ಗೆ ಬರುವಾಗ ಈ ರೀತಿ ಹೇಳಿದಂತಹ ಪೀಠಾಧಿಪತಿಗಳನ್ನು ಇನ್ನೊಂದು ಸಲ ಭೇಟಿಯಾಗಿ ಅವರಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೊಂಡು ಬರಬೇಕಂತ ಅವರು ಗುರುಗಳಿದ್ದಲ್ಲಿ ಹೊರಟು ಹೋಗ್ತಾರೆ. ಗುರುಗಳು ಭೇಟಿಯಾಗಿ ಸ್ವಾಮಿಗಳು ತಾವು ಬೆಳಗ್ಗೆ ತಿಳಿಸಿದಂತೆ, ಅಂದರೆ ಬೆಳಗ್ಗೆ ರಾಯರು ಯಾರ ವೇಷದಲ್ಲಿ ಬಂದಿರ್ತಾರಲ್ಲ ಆ ವ್ಯಕ್ತಿಯು ಕೂಡ ಮಠದಲ್ಲಿ ಇರ್ತಾರೆ. ಅವರು ಆ ಮಂತ್ರಾಲಯದ ಪೀಠಾಧಿಪತಿಗಳಾಗಿರ್ತಾರೆ. ಅವರನ್ನು ನೋಡಿ ಇವರು ಅವರಿಗೆ ಹೇಳ್ತಾರೆ, ನೀವು ನನಗೆ ಬೆಳಗ್ಗೆ ತಿಳಿಸಿದಿರಿ, ಕೂಡಲೇ ನೀನು ಊರಿಗೆ ಹೋಗು, ನಿನ್ನ ಮಗಳಿಗೆ ಆದಷ್ಟು ಬೇಗ ಮದುವೆಯಾಗುತ್ತದೆ ಎಂದು. ಅದಕ್ಕೆ ನಾನು ಊರಿಗೆ ಹೊರಟಿರುವೆ, ನನಗೆ ಆಶೀರ್ವಾದ ಮಾಡಿ ಅಂತ ಅವರ ಹತ್ರ ಇವರು ಕೇಳ್ಕೊತಾರೆ. ಆಗ ಅವರು ಇವರಿಗೆ ಹೇಳ್ತಾರೆ, ನಾನು ನಿಮಗೆ ಹೇಳಿದ್ನಾ? ಇಲ್ವಲ್ಲ, ನಾನು ಇವತ್ತು ನದಿಯ ಕಡೆಗೆ ಕೂಡ ಹೋಗಿಲ್ಲ. ಹಾಗಾಗಿ ನಿಮಗೆ ಹೇಗೆ ಹೇಳಲಿ? ನಾನು ನಿಮಗೆ ಏನೂ ಹೇಳಿಲ್ಲ, ನಾನು ನಿಮ್ಮನ್ನು ನೋಡಿಯೂ ಕೂಡ ಇಲ್ಲ ಅಂತ ಇವರಿಗೆ ಹೇಳ್ತಾರೆ. ಆಗ ಅವರಿಗೆ ಅನಿಸುತ್ತೆ, ಆಗ ಅವರಿಗೆ ಗೊತ್ತಾಗುತ್ತೆ, ಸ್ವತಃ ರಾಯರೇ ಇವರ ವೇಷದಲ್ಲಿ ಬಂದು ನನಗೆ ಈ ರೀತಿ ಹೇಳಿದ್ದಾರೆ ಅಂತ ಆಗ ಅವರಿಗೆ ತಿಳಿಯುತ್ತದೆ. ಆಗ ಅವರಿಗೆ ಎಲ್ಲಿಲ್ಲದ ಖುಷಿ. ಸಾಕ್ಷಾತ್ ರಾಘವೇಂದ್ರ ರಾಯರು ನನ್ನ ಮುಂದೆ ನಿಂತು ನನ್ನನ್ನು ಮಾತಾಡಿಸಿದರು, ಅವರೇ ಸ್ವತಃ ನನ್ನ ಮಗಳ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನು ತೋರಿದರು ಎಂದು ತುಂಬ ಖುಷಿಯಾಗುತ್ತೆ. ಅಲ್ಲಿದ್ದಂಥ ಜನರಿಗೆಲ್ಲ ತಮ್ಮಲ್ಲಿ ಆದಂಥ ಪವಾಡ ಅನುಭವವನ್ನು ಕೂಗಿ ಕೂಗಿ ಹೇಳ್ತಾರೆ. ಹಾಗೆ ಅವರು ಹೇಳಿದ ಹಾಗೆ ಅವರು ಊರಿಗೆ ಕೂಡ ಹೋಗ್ತಾರೆ. ಅವರ ಮಗಳಿಗೆ ಒಳ್ಳೆಯ ವರ ಸಿಗುತ್ತದೆ, ಮದುವೆ ಕೂಡ ಮಾಡಿಸ್ತಾರೆ. ಅವರು ರಾಯರ ಮೇಲಿನ ಅಪಾರ ಭಕ್ತಿ ಮತ್ತಷ್ಟು ಅವರಿಗೆ ಹೆಚ್ಚಾಗುತ್ತದೆ. ಅವರು ಪ್ರತಿ ವರ್ಷ ಮಂತ್ರಾಲಯಕ್ಕೆ ಬಂದು ರಾಯರ ಸೇವೆಯನ್ನು ಮಾಡಿ ತಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ತಾರೆ. ಈ ರೀತಿ ರಾಯರು ಎಲ್ಲರ ಜೀವನದಲ್ಲೂ, ತಮ್ಮನ್ನು ನಂಬಿರುವಂತಹ ಎಲ್ಲ ಜನರ ಜೀವನದಲ್ಲಿ ಒಂದಿಲ್ಲ ಒಂದು ದಿನ ಯಾವುದಾದರೂ ಒಂದು ರೀತಿ ಪವಾಡ ಮಾಡೇ ಮಾಡುತ್ತಾರೆ. ಆದರೆ ರಾಯರ ಮೇಲೆ ನಂಬಿಕೆ ಇರಬೇಕು.